ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ಶ್ರೀ ಪರಾಭವನಾಮ ಯೋಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ವರ್ಷ ನಿಮಗೆ ಎಲ್ಲ ರೀತಿಯಲ್ಲಿ ಬೆಲ್ಲದಂತೆ ಸಿಹಿ ಸುದ್ದಿಗಳನ್ನು, ಸಿಹಿ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲಿ. ಕೈ ಹಿಡಿಯುವಂತಹ ಪ್ರತಿಯೊಂದು ಪ್ರಯತ್ನದಲ್ಲಿಯೂ ಕೂಡ ನಿಮಗೆ ಯಶಸ್ಸಿನ ರೂಪದಲ್ಲಿ ಆ ಶ್ರೀ ಮಹಾಲಕ್ಷ್ಮಿಯ ಕೃಪೆ ಸದಾ ಇರಲಿ ಅಂತ ಹೇಳ್ತಾ, ಶ್ರೀ ಯುಗಾದಿ ಹಬ್ಬದ ಮುಖ್ಯವಾಗಿ ಶ್ರೀ ಪರಾಭವನಾಮ ವರ್ಷದಲ್ಲಿ ಯಾವ ರಾಶಿಗೆ ಅದೃಷ್ಟ, ಯಾವ ರಾಶಿಗೆ ಅನುಕೂಲವಾಗಿರುವಂತಹ ಫಲಗಳಿದೆ, ಯಾವ ರಾಶಿಯವರು ಯಾವ ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಯಶಸ್ಸನ್ನು ನೋಡ್ತಾರೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ವರ್ಷದ ಮೊದಲನೇ ರಾಶಿ ಮೇಷರಾಶಿಯವರಿಗೆ ಒಂದು ರೀತಿ ಯುಗಾದಿಯಿಂದ ಒಂದು ರೀತಿ ಅದೃಷ್ಟ ಕೂಡಿ ಬರುತ್ತೆ ಅಂತ ಹೇಳಬಹುದು. ಅದೃಷ್ಟವು ನಿಮ್ಮ ಬೆನ್ನಿಂದೇ ಇರುತ್ತೆ ಅನ್ನುವಂತಹ ವಿಷಯಗಳು ಹೇರಬಹುದು. ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ರೀತಿಯಲ್ಲಿ ಆದಾಯವು ಅದ್ಭುತವಾಗಿರುತ್ತೆ. ನಿಮಗೆ ಮನೆಯಲ್ಲಿ, ಗೃಹದಲ್ಲಿಯೂ ಮತ್ತು ಹೊರಗಡೆ ನಿಮ್ಮ ವೃತ್ತಿ ಉದ್ಯೋಗಗಳು ಮಾಡುವಂತಹ ಪ್ರದೇಶಗಳಲ್ಲಿ ಅನುಕೂಲವಾಗಿರುವಂತಹ ಸಂತೋಷಕರ ವಾತಾವರಣ ಅನ್ನೋದು ತುಂಬಿರುತ್ತೆ. ಸೊ ಈ ವರ್ಷ ಮುಖ್ಯವಾಗಿ ಮೇಷರಾಶಿಯವರು ನಿಮ್ಮ ಹಣಕಾಸಿನ ವಿಷಯಗಳಲ್ಲಿ ಯಾವುದೇ ರೀತಿ ಕ್ಷಣಿಕಾವೇಶ ನಿರ್ಧಾರಗಳು ಅಥವಾ ನಷ್ಟಗಳು ತರುವಂತಹ ಈ ಕೆಲವೊಂದು ನಿರ್ಧಾರಗಳನ್ನು ಹೋಗಬಾರ್ದು. ಅಂದರೆ ಅತ್ಯಾಶೆಯಿಂದ ಈ ಕೆಲವೊಂದು ಜೂಜು ಇತ್ಯಾದಿ, ರಮ್ಮಿ ಇತ್ಯಾದಿ ವಿಷಯಗಳಿಗೆ ದೂರ ಇರಬೇಕಾಗಿರುತ್ತೆ. ಮುಖ್ಯವಾಗಿ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ತುಂಬ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಇನ್ನು ಎರಡನೆಯ ಅದೃಷ್ಟ ರಾಶಿ ಅಂತ ಹೇಳಬಹುದು. ಈ ವರ್ಷದ ಅದೃಷ್ಟ ರಾಶಿಯಲ್ಲಿ ವೃಷಭ ರಾಶಿಯವರಿಗೆ ಈ ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲವಿರುತ್ತೆ. ಕೈ ಹಿಡಿದಿರುವಂತಹ ಪ್ರತಿಯೊಂದು ಕೂಡ ಪ್ರಯತ್ನವು, ನಿಮ್ಮ ಕಾರ್ಯಕ್ರಮವು ಕೂಡ ಅತ್ಯಂತ ಯೋಗದಾಯಕ ರೀತಿಯಲ್ಲಿ ಯಶಸ್ಸನ್ನು ಕಾಣುತ್ತೆ. ಕುಟುಂಬ ಸೌಖ್ಯ ಸದಾನಂದಂ, ಅಂದರೆ ಪರ್ಟಿಕ್ಯುಲರ್ ಆಗಿ ಕುಟುಂಬ ಸದಸ್ಯರ ಜೊತೆ ಆನಂದವಾಗಿ ಕಾಲ ಕಳೆಯುವಂಥದ್ದು. ಕುಟುಂಬದಲ್ಲಿ ಇರುವಂತಹ ಸಣ್ಣ ಪುಟ್ಟ ಅಪಾರ್ಥಗಳು ಕೂಡ, ಮನಸ್ತಾಪಗಳು ಕೂಡ ಈ ವರ್ಷದಲ್ಲಿ ಬಗೆಹರಿದು ಈ ಕೆಲವೊಂದು ಶುಭ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳೋದಕ್ಕೆ ಈ ವರ್ಷ ವೃಷಭ ರಾಶಿಯವರಿಗೆ ಅದ್ಭುತವಾಗಿದೆ. ತುಂಬ ದಿನಗಳಿಂದ ಇನ್ ಕೇಸ್ ಯಾರಾದರೂ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೋ, ಉದ್ಯೋಗ ವಿಷಯದಲ್ಲಿ ಸಾಕಷ್ಟು ಈ ಸಂದರ್ಶನಗಳನ್ನು ಅಥವಾ ಸಾಕಷ್ಟು ಎಫರ್ಟ್ ಆಗ್ತಾ ಇರ್ತಾರೋ ಅಂತಹ ವ್ಯಕ್ತಿಗಳಿಗೆ, ಅದು ಸರ್ಕಾರಿ ಉದ್ಯೋಗ ಆಗಿರ್ಬೋದು ಅಥವಾ IT ಕಂಪನಿಗಳಲ್ಲಾಗಿರ್ಬೋದು, ಉನ್ನತ ಮಟ್ಟದಲ್ಲಿ ಉದ್ಯೋಗವು ಸಿಗುವುದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ಮೂರನೆಯ ಅದೃಷ್ಟ ರಾಶಿ ಏನಪ್ಪ ಅಂದರೆ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದು ಒಂದು ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಈ ಮಿಥುನ ರಾಶಿ ವ್ಯಾಪಾರಸ್ಥರಿಗೆ ಅನುಕೂಲವಾಗಿ ಅತ್ಯಧಿಕ ವಿಷಯಗಳಲ್ಲಿ ಲಾಭಗಳನ್ನು ಪಡೆಯೋದಕ್ಕೆ ಒಂದು ಅದ್ಭುತವಾಗಿರುವಂತಹ ಅವಧಿ ಅಂತ ಹೇಳ್ಬೋದು. ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಬಹಳಷ್ಟು ಶುಭ ಕಾರ್ಯಗಳನ್ನು ಈಡೇರಿಸುವಂತಹ ಸಮಯ. ಈ ಶುಭ ಕಾರ್ಯಗಳಿಗೋಸ್ಕರ ಸಾಕಷ್ಟು ಮಟ್ಟದಲ್ಲಿ ಹಣಕಾಸನ್ನು ಖರ್ಚು ಮಾಡಬೇಕಾಗಿರುವಂತಹ ವಿಷಯಗಳು ಬರಬಹುದು. ಅಂದರೆ ಮನೆಯಲ್ಲಿಯೂ, ನೀವು ಹೊರಗಡೆ ಸಮಾಜದಲ್ಲಿಯೂ ಕೂಡ ನಿಮ್ಮ ಆಪ್ತರ ಮುಖಾಂತರ ಅಥವಾ ಕೆಲವೊಂದು ವಿಷಯಗಳಲ್ಲಿ ಒಂದು ಸಾನುಕೂಲವಾಗಿರುವಂತಹ ವಾತಾವರಣ ಇರುತ್ತೆ. ಇನ್ನು ಹೊಸ ಪ್ರಯತ್ನಗಳು ಮಾಡೋದಕ್ಕೆ, ಹೊಸ ವ್ಯಾಪಾರ ಮಾಡೋದಕ್ಕೆ ಇದು ಅತ್ಯಂತ ಅನುಕೂಲವಾಗಿರುವಂತಹ ಸಮಯ ಅಂತ ಹೇಳಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವರ್ಷ ತುಂಬ ಅದೃಷ್ಟ ರಾಶಿಗಳಲ್ಲಿ ಕನ್ಯಾ ರಾಶಿ ಕೂಡ ಒಂದಾಗಿದೆ. ನಿಮಗೆ ಈ ವರ್ಷ ಅನುಕೂಲವಾಗಿರುವಂತಹ ಅದೃಷ್ಟ ಕೂಡಿ ಬಂದರೂ ಕೂಡ ಈ ಮನೆಯಲ್ಲಿ ಕೆಲವೊಂದು ವಿಷಯಗಳು, ಅಂದರೆ ಮುಖ್ಯವಾಗಿ ಕುಟುಂಬ ಸದಸ್ಯರ ನಡುವೆ ಆಗ್ತಾ ಇರುವಂತಹ ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪಗಳಾಗಿರಬಹುದು, ಸಣ್ಣ ಪುಟ್ಟ ವಾಗ್ವಿವಾದಗಳಾಗಿರ್ಬೋದು, ಮಾನಸಿಕವಾಗಿ ನಿಮ್ಮ ಪ್ರಶಾಂತತೆಯನ್ನು, ಮಾನಸಿಕವಾಗಿ ಒಂದು ಧೈರ್ಯವನ್ನು, ನಿಮಗೆ ಈ ತಾಳ್ಮೆಯನ್ನು ಪರೀಕ್ಷಿಸುವಂತಹ ರೀತಿಯಲ್ಲಿ ಇರುತ್ತೆ. ಮುಖ್ಯವಾಗಿ ಈ ವರ್ಷ ನೀವು ಆರೋಗ್ಯದ ವಿಷಯದಲ್ಲಿ ತುಂಬ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಈ ಅನಾವಶ್ಯಕವಾಗಿ ಮೊಂಡುತನಕ್ಕೆ ಹೋಗೋದು, ಕಠಿಣವಾಗಿ ಇರೋದು, ಅಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಅದು ನಮ್ಮ ಟೈಮ್ ಅನ್ನೋದು, ಅವಕಾಶಗಳನ್ನೋದು ಅಥವಾ ಸಂಬಂಧಗಳನ್ನೋದು
ನಮಗೆ ಅನುಕೂಲವಾಗಿರುತ್ತೆ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಮಾತಿನ ಬಗ್ಗೆ ಗಮನ ಇದ್ದರೆ, ನೀವು ಕೈ ಹಿಡಿದಿರುವಂತಹ ಕೆಲಸಗಳಲ್ಲಿ ತಾಳ್ಮೆ ಇದ್ದರೆ ಎಲ್ಲ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಕೂಡಿ ಬರುತ್ತೆ. ಇನ್ನು ತುಲಾರಾಶಿಯವರಿಗೆ ಈ ವರ್ಷ ಇವರ ವಿಜಯ ಪರಂಪರೆ, ಇವರ ಜೈತ್ರ ಯಾತ್ರೆ ಹೊಸ ವರ್ಷ, ಈ ಹೊಸ ವರ್ಷದಲ್ಲಿಯೂ ಅಂದರೆ ಓದಿನ ವರ್ಷ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರು ಕೂಡ ಇವರಿಗೆ ಅದೃಷ್ಟವನ್ನು ತರುವಂತಹ ವರ್ಷ ಅಂತ ಹೇಳಬಹುದು. ಇವರಿಗೆ ಅಂದ್ಕೊಂಡಿರುವಂತಹ ಎಲ್ಲ ಪ್ರಯತ್ನಗಳು ಸಮಯಕ್ಕೆ ಅನುಕೂಲವಾಗಿ ಎಲ್ಲ ರೀತಿಯಲ್ಲಿ ಯಶಸ್ಸನ್ನು ಕಾಣುವಂಥದ್ದು ತುಂಬ ಅದ್ಭುತವಾಗಿದೆ. ಆದರೆ ಲಾಸ್ಟ್ ಇಯರ್ ಥರ ಈ ಇಯರ್ ಹಣಕಾಸಿನ ಬಗ್ಗೆ, ಹಣಕಾಸಿನ ಖರ್ಚುಗಳ ಬಗ್ಗೆ, ವ್ಯಯಗಳ ಬಗ್ಗೆ, ವಿಲಾಸಿತಮಯ ಜೀವನದಲ್ಲಿ ಮಾಡುವಂತಹ ಕೆಲವೊಂದು ದುಂದು ವೆಚ್ಚಗಳ ಬಗ್ಗೆ ತುಂಬ ಜಾಗರೂಕರಾಗಿರಬೇಕಾಗಿರುತ್ತೆ. ನೀವು ಹೂಡಿಕೆಗಳ ಬಗ್ಗೆ ಮತ್ತು ಉಳಿತಾಯಗಳ ಬಗ್ಗೆ ಈ ವರ್ಷ ತುಂಬ ಗಮನವನ್ನು ಕೊಡಬೇಕಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಕಳೆದ ವರ್ಷ ಎಲ್ಲ ವಿಷಯಗಳಲ್ಲಿ ಎಲ್ಲ ಗ್ರಹಗಳು ಕೂಡ ಇವರಿಗೆ ಪ್ರತಿಕೂಲ ಫಲಗಳನ್ನು ನೀಡಿ, ದೀರ್ಘ ಸಂಚಾರ ಗ್ರಹಗಳಾಗಿರುವಂಥ ಅಷ್ಟಮ ಗುರು ಆಗಿರಬಹುದು, ಪಂಚಮ ಶನಿ ಆಗಿರಬಹುದು, ಅರ್ಧಾಷ್ಟಮ ರಾಹು ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಇವರಿಗೆ ಅನುಕೂಲ ವಿಷಯಗಳಿಲ್ಲ. ಎಲ್ಲ ತುಂಬ ಸಮಸ್ಯೆಗಳನ್ನು ಅಂದರೆ ಇವರು ಫೇಸ್ ಮಾಡಬೇಕಾಗಿ ಬಂತು. ಆದರೆ ಈ ವರ್ಷ ಈ ಜೂನ್ ಮಾಸದಿಂದ ಮತ್ತು ಡಿಸೆಂಬರಲ್ಲಿ ಬದಲಾಗುವಂತಹ ರಾಹುಗ್ರಹದಿಂದ ಕೆಲವೊಂದು ಅನುಕೂಲ ವಿಷಯಗಳ ನಡೆಯಲಿದೆ. ನೀವು ಇಂದಿನ ದಿನಗಳಲ್ಲಿ ನಿಲ್ಲಿಸಿರುವಂತಹ ಪ್ರಯತ್ನಗಳಿಗೆ ಸಾಕಷ್ಟು ರೂಪದಲ್ಲಿ ಸಾಕಷ್ಟು ಅವಕಾಶಗಳು, ಗುರುಬಲದಿಂದ ಒಂದು ರೀತಿ ಅದೃಷ್ಟದ ವರ್ಷ ವೃಶ್ಚಿಕ ರಾಶಿಯವರಿಗೆ ಅನ್ಬೋದು. ಆದರೆ ಈ ವರ್ಷ ಮುಖ್ಯವಾಗಿ ವ್ಯವಹಾರಗಳು ಮಾಡುವಾಗ ಅಥವಾ ಯಾವುದಾದ್ರೂ ಹೊಸ ಪ್ರಯತ್ನಗಳು ಮಾಡುವಾಗ ನೀವು ನಂಬಿರುವಂತಹ ಜನರೇ ನಿಮಗೆ ಬೆನ್ನಿಗೆ ಚೂರಿ ಹಾಕುವಂತಹ ಸಾಧ್ಯತೆ ಇರುತ್ತೆ. ಆರೋಗ್ಯದ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ. ಹಣಕಾಸಿನ ವಿಷಯಗಳು, ಆರ್ಥಿಕ ವಿಷಯಗಳು ಅದ್ಭುತ ರೀತಿಯಲ್ಲಿ ಇರುತ್ತೆ. ಆದರೂ ಕೂಡ ಖರ್ಚುಗಳ ವಿಷಯ ಮಾಡುವಂತಹ ದುಂದು ವೆಚ್ಚಗಳ ವಿಷಯದಲ್ಲಿ ಗಮನದಲ್ಲಿ ಇಡಬೇಕಾಗಿರುತ್ತೆ. ಇನ್ನು ಧನಸ್ಸು ರಾಶಿಯವರಿಗೆ ಆದಾಯವು 14, ಮಾಡುವಂತಹ ಖರ್ಚು 11. ಈ ವರ್ಷ ಧನಸ್ಸು ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಯೋಗದಾಯಕ ಇರುತ್ತೆ. ಈ ಪ್ರಾಪರ್ಟಿ ರಿಲೇಟೆಡ್ ಆಗಿರ್ಬೋದು, ಆಸ್ತಿ ವಿವಾದಗಳಾಗಿರ್ಬೋದು, ಈ ವಿವಾದಗಳೆಲ್ಲವೂ ಕೂಡ ನಿಮಗೆ ಬಗೆಹರಿಯುತ್ತೆ. ಇನ್ನು ಕೆಲವೊಂದು ಆಸ್ತಿ ವಿವಾದಗಳ ನಂತರ ಆಸ್ತಿಯು ನಿಮ್ಮ ಕೈ ಸೇರುವಂತಹ ಸಾಧ್ಯತೆ ಇರುತ್ತೆ. ಮನೆಯಲ್ಲಿಯೂ ಹೊರಗಡೆ ನಿಮ್ಮದೇ ಹೆಸರು ಅಥವಾ ನಿಮ್ಮ ಕೀರ್ತಿಯನ್ನು, ನಿಮ್ಮ ಅದ್ಭುತ ರೀತಿಯಲ್ಲಿ ನಿಮ್ಮ ಹೆಸರಿಗೆ ಗೌರವವನ್ನು ತರುಕೊಡುವಂತಹ ಅವಕಾಶಗಳನ್ನೋದು ಬರುತ್ತೆ. ಈ ವರ್ಷ ಧನಸ್ಸು ರಾಶಿಯವರಿಗೆ ವಿದೇಶಿ ಪ್ರಯಾಣಗಳು ಮಾಡಬೇಕು ಅಥವಾ ವಿದೇಶಿ ಪ್ರಯತ್ನಗಳ ಮುಖಾಂತರ ವೃತ್ತಿ ಉದ್ಯೋಗಗಳಲ್ಲಿ ಲಾಭಗಳನ್ನು ಕಳಿಸಬೇಕು ಅನ್ನುವಂತಹ ವ್ಯಕ್ತಿಗಳಿಗೆ ಈ ಧನಸ್ಸು ರಾಶಿಯವರಿಗೆ ತುಂಬ ಅನುಕೂಲವಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ತುಂಬ ದಿನಗಳ ನಂತರ ಮಕರಂ ಮಹದೈಶ್ವರ್ಯಂ ಅನ್ನುವ ರೀತಿಯಲ್ಲಿ ಈ ವರ್ಷ ಈ ವ್ಯಾಪಾರಸ್ಥರಿಗಾಗಿರ್ಬೋದು, ವೃತ್ತಿ ಉದ್ಯೋಗಗಳಾಗಿರುವಂತಹ ವಿಷಯಗಳಾಗಿರ್ಬೋದು, ತುಂಬ ಅನುಕೂಲವಾಗಿರುವಂತಹ ಸಿಚುವೇಶನ್ ಇದೆ. ಆದರೆ ದ್ವಿತೀಯ ಸ್ಥಾನದಲ್ಲಿ ರಾಹು ಡಿಸೆಂಬರ್ 5ರವರೆಗೂ ಇರುವುದರಿಂದ ಯಾವುದಾದ್ರೂ ಕೆಲಸವನ್ನು, ಪ್ರಯತ್ನವನ್ನು ಆರಂಭ ಮಾಡೋದಕ್ಕೆ ಮುಂಚೆ 1-2 ಬಾರಿ ಯೋಚನೆಯನ್ನು ಮಾಡಿಕೊಂಡು ಅದರ ಬಗ್ಗೆ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಈ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಬರುತ್ತೆ. ಇನ್ನು ವೃತ್ತಿ ಉದ್ಯೋಗಗಳು ಮಾಡುವಂತಹ ಪ್ರದೇಶಗಳಲ್ಲಿ ನಿಮ್ಮ ಮೇಲಧಿಕಾರಿಗಳ ಸಪೋರ್ಟ್ ಆಗಿರಬಹುದು ಅಥವಾ ನಿಮ್ಮ ಹಿರಿಯರ ಸೀನಿಯರ್ ಅಧಿಕಾರಿಗಳ ಸಪೋರ್ಟ್ ಆಗಿರ್ಬೋದು, ಹೊಸ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯಗಳಾಗಿರ್ಬೋದು ನಿಮಗೆ ಈ ವರ್ಷ ಅದ್ಭುತ ರೀತಿಯಲ್ಲಿ ಕೂಡಿ ಬಂದು ಅನೇಕ ವಿಷಯಗಳಲ್ಲಿ ಲಾಭಗಳನ್ನು ಪಡೆಯುವಂತಹ ವರ್ಷ ಈ ವರ್ಷ ಶ್ರೀ ಪರಾಭವನಾಮ ವರ್ಷ ಅಂತ ಹೇಳ್ತಾ ನೋಡಿದ್ದೀರಲ್ವ. ಈ ವರ್ಷದಲ್ಲಿ ಈ ಹೇಳಿರುವಂತಹ ರಾಶಿಗಳಿಗೆ ಕೆಲವೊಂದು ಅನುಕೂಲವಾಗಿರುವಂತಹ ಆದ್ದರಿಂದ ಕುಂಭರಾಶಿಯವರಿಗೆ ಸಾಡೆ ಸಾತಿನ ಕೊನೆಯ ಹಂತದಲ್ಲಿದ್ದೀರಾ. ಇಷ್ಟೂವರೆಗೂ ಕೂಡ ನೀವು ಪಟ್ಟಿರುವಂತಹ ಕಷ್ಟ, ನಿಮ್ಮಲ್ಲಿರುವಂತಹ ತಾಳ್ಮೆ ಎಲ್ಲದಕ್ಕೂ ಕೂಡ ಅತಿ ಶೀಘ್ರದಲ್ಲಿ ನಿಮಗೆ ಶನಿ ಪರಮಾತ್ಮನ ನಿಮಗೆ ಅತ್ಯದ್ಭುತವಾಗಿರುವಂತಹ ಫಲಗಳನ್ನು ನೀಡ್ತಾ ಇದ್ದಾರೆ. ಅದೇ ರೀತಿ ಮೀನ ರಾಶಿಯವರಿಗೆ ನೋಡಿದ್ರೆ ಇವರಿಗೆ ರಾಶಿಯಲ್ಲೇ ಶನಿ ಪರಮಾತ್ಮ ಇರೋದರಿಂದ ಆರ್ಥಿಕ, ಹಣಕಾಸಿನ, ಆರೋಗ್ಯದ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳಿ. ಮುಖ್ಯವಾಗಿ
ಈ ವರ್ಷ ಮೀನರಾಶಿಯವರು ಮಾನಸಿಕವಾಗಿ ತುಂಬ ಸದೃಢರಾಗಿರಬೇಕಾಗಿರುತ್ತೆ. ಆ ಆರೋಗ್ಯ ವಿಷಯಗಳಲ್ಲಿ ಮುನ್ಸೂಚನೆಗಳು ಕಾಣಿಸಿದ ನಂತರ ನೀವು ಆರೋಗ್ಯಪರವಾದ ಚಿಕಿತ್ಸೆಯನ್ನು ಪಡಿಬೇಕಾಗಿರುತ್ತೆ. ಈ ಪರ್ಟಿಕ್ಯುಲರ್ ಆಗಿ 1-2 ಬಾರಿ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಈ ಸಂಬಂಧಗಳನ್ನು ಉಳಿಸ್ಕೋಬೇಕಾಗಿರುತ್ತೆ. ಸೊ ಕೇಳಿದಿರಲ್ವ, ಈ ರೀತಿ ಈ 12 ರಾಶಿಗಳಿಗೆ ಈ ಶ್ರೀ ಪರಾಭವನಾಮ ವರ್ಷದಲ್ಲಿ ಆ ದೇವರ ಕೃಪೆಯಿಂದ, ಆ ಪರಮೇಶ್ವರನ ಕೃಪೆಯಿಂದ, ಶ್ರೀಮನ್ನಾರಾಯಣನ ಕೃಪೆಯಿಂದ ನಿಮಗೆ ಮತ್ತು ನಿಮ್ಮ ಪರಿವಾರಕ್ಕೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿರುವಂತಹ ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಇರಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.